ಮಂಜುನಾಥ್ ಅಂತ ತುಮಕೂರಿಂದ ಬಂದಿದ್ದಾರೆ. ಅವರು ಆಟೋ ಚಾಲಕರ ಸಂಘಟನೆ, ತುಮಕೂರು ಆಟೋ ಚಾಲಕರ ಸಂಘಟನೆಯಿಂದ, ಬೆಂಗಳೂರು ನಗರದ ಪ್ರಸಿದ್ಧ ಚಾಲಕ ಸಂಘಟನೆಯಲ್ಲಿ ಪೀಸ್ ಆಟೋ ಡ್ರೈವರ್ಸ್ನ ಅಧ್ಯಕ್ಷರಾದ ರಘುನಾರಾಯಣ ಗೌಡರು ಇದ್ದಾರೆ. ಸೊ ಅವರು ನಾನು ಇವತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ಸ್ವಾಗತ ಬಯಸ್ತೇನೆ. ಅದೇ ರೀತಿ ನಮ್ಮ ಹುಬ್ಬಳ್ಳಿ ಮತ್ತು ಧಾರವಾಡದಲ್ಲಿರ್ತಕ್ಕಂಥ ವಿಶ್ವನಾಥ್ ಬೋರೂರವರು, ಅದೇ ರೀತಿ ಉದ್ದೇಶ ಇವತ್ತು ನಮ್ಮ ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಇವತ್ತೇನು ಬೆಂಗಳೂರು ನಗರದಲ್ಲಿ, ಅದಕ್ಕೆ ಬೆಂಗಳೂರು ನಗರ ಕರ್ನಾಟಕದಲ್ಲಿ ಓಲಾ, ಊಬರು, ರ್ಯಾಪಿಡ್ ಅಂತ ಸಂಸ್ಥೆಗಳು ಆಟೋ ಏನು ಆಟೋ ಆಟೋಗಳನ್ನ ಬಳಸ್ಕೊಂಡು ಇವತ್ತು ಬೆಂಗಳೂರು ಪ್ರಯಾಣಿಕರಿಂದ ಲೂಟಿ ಮಾಡ್ತಕ್ಕಂಥ ಕೆಲಸ ಏನಾಗ್ತಾ ಇದೆ ಅದನ್ನು ತಡೆಗಟ್ಟುವ ಉದ್ದೇಶ ಒಂದು. ಎರಡನೇದು, ನಮ್ಮ ಬೈಕ್ ಟ್ಯಾಕ್ಸಿಗಳಿಂದ ಅನೇಕ ನಮ್ಮ ಆರ್ಥಿಕವಾಗಿ ಹಿನ್ನಡೆ ಆಗಿರುತ್ತೆ. ಹಾಗಾಗಿ ಅದನ್ನು ನಾವು ವಿರೋಧಿಸಿ ಇದನ್ನು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಅದರ ಜೊತೆಗೆ ಇದನ್ನು ಪರ್ಯಾಯವಾಗಿ ನಾವು ಏನು ಯಾವ ಕರ್ನಾಟಕದಲ್ಲಿ ಇರ್ತಕ್ಕಂಥ ಆಪು ಅವರಿಗೆ ಬೆಂಬಲಿಸೋಕ್ಕೋಸ್ಕರ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ ಎಲ್ಲ ಸಂಘಟನೆಯವರು. ಸೊ ಬಹುತೇಕ ತಮಗೆ ಗೊತ್ತಿದೆ, ಆಟೋ ಚಾಲಕನ ಇವತ್ತೇನು ಓಲಾ ಉಬರ್ಗಳು ಬೆಂಗಳೂರು ನಗರಕ್ಕೆ ಬಂದಾಗ ಏನು ಅವತ್ತಿನ ದಿವಸ ಪ್ರಯಾಣಿಕರಿಗೂ ಆಮಿಷ ತೋರಿಸಿ, ಅದೇ ರೀತಿ ಆಟೋ ಚಾಲಕರಿಗೂ ಆಮಿಷ ತೋರಿಸಿ, ಏನು ನಮಗೆ ಬ್ರಿಟಿಷರ ಕಾಲದಲ್ಲಿ ನಮಗೆ ಮುಂಚೆ ನಮಗೆ ಕಾಫಿ ಕುಡಿಯೋ ಟೀ ಕುಡಿಯೋ ಅಭ್ಯಾಸ ಇರಲಿಲ್ಲ, ಅದನ್ನು ಯಾವ ರೀತಿ ನಮಗೆ ಅಭ್ಯಾಸ ಮಾಡಿಸಿದ್ರು, ಅದೇ ರೀತಿ ನಂತರ ಅವರು ಸ್ಟಾಲ್ಗಳನ್ನಿಟ್ಟು ನಂತರ ನಾವು ಕಾಸು ಕೊಟ್ಟು ಕುಡಿಯೋಂಗೆ ಮಾಡೋದು. ಅದೇ ರೀತಿ ಇವತ್ತು ಓಲಾ ಉಬರ್ ಸಂಸ್ಥೆಗಳು, ರ್ಯಾಪಿಡ್ ಅವರು ನಮ್ಮ ಚಾಲಕರನ್ನ ಮೊದಲು ಬಳಸ್ಕೊಂಡು ನೀವು ಬನ್ನಿ ನಮ್ಮ ಸಂಸ್ಥೆಗೆ ಸೇರಿ ನಿಮ್ಗೆಲ್ಲರೂ ಬಂದಿದ್ದಾರೆ. ಎಲ್ಲರಿಗೂ ನಮಗೊಂದು ಬಹುದೊಡ್ಡ ಬೇಡಿಕೆ ಇತ್ತು. ಸರ್ಕಾರ ಆಟೋ ಮತ್ತು ಟ್ಯಾಕ್ಸಿ ಚಾಲಕರಿಗೆ ಸರ್ಕಾರದಿಂದ ಒಂದು ಅಪ್ಲಿಕೇಶನ್ ಮಾಡಿಕೊಡಿ ಅಂತೇಳಿ ತುಂಬಾ ದಿನದಿಂದ, ವರ್ಷದಿಂದ ನಾವು ಬೇಡಿಕೆ ಇಟ್ಟಿದ್ವಿ. ಏನು ಈ ರಾಷ್ಟ್ರೀಕೃತ ಈ ವಿದೇಶಿ ಕಂಪನಿಗಳ ಆ್ಯಪ್ಗಳಿಂದ ನಮಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಹೊಡ್ತಾ. ಯಾಕೆಂದ್ರೆ ಸರ್ಕಾರದ ಗೈಡ್ಲೈನ್ಸ್ ನ ಅವ್ರು ಯಾರು ಪಾಲನೆ ಮಾಡ್ತಿಲ್ಲ. ಇಲ್ಲಿ ಪ್ರಯಾಣಿಕರು ಮತ್ತು ಆಟೋ ಡ್ರೈವರ್ ರೋಡಲ್ಲಿ ಗಲಾಟೆ ಮಾಡ್ಕೊಳೋದು, ಇದನ್ನ ದರ ಫಿಕ್ಸ್ ಮಾಡೋದು ಯಾರು ಅಂದ್ರೆ ಈ ಮಲ್ಟಿನ್ಯಾಷನಲ್ ಕಂಪನಿ ಅಂತ ಹೇಳ್ಬೋದು. ಈ ಓಲಾ, ಊಬರ್ ಇಂಥ ಕಂಪ್ನಿಗಳು ದರ ಫಿಕ್ಸ್ ಮಾಡ್ತಾ ಇದ್ರು. ಇಲ್ಲಿ ಜಗಳ ಆಗ್ತಾ ಇರೋದು ಬೆಂಗಳೂರಿನಲ್ಲಿ ಯಾರಿಗೆ ಅಂದ್ರೆ ಆಟೋ ಡ್ರೈವರ್ಗೂ ಮತ್ತು ಪ್ರಯಾಣಿಕರಿಗೆ. ಇದನ್ನ ಸಮಸ್ಯೆಗೆ ಪರಿಹಾರ ಬೇಕು ಅಂದ್ರೆ ಸರ್ಕಾರ ನಾವು ಅಪ್ಲಿಕೇಶನ್ ಮಾಡ್ಕೊಡಿ, ನಾವು ಅದರಡಿ ಕೆಲಸ ಮಾಡ್ತೀವಿ ಕಾನೂನು ಅಡಿ ಅಂತೇಳಿ ಇಷ್ಟು ವರ್ಷ ಆದ್ರೂ ಸರ್ಕಾರ ಮಾಡ್ಕೊಡ್ಲಿಲ್ಲ. ಅವಾಗ ಮೊನ್ನೆ ಒಬ್ರು ಡ್ರೈವರ್ ಬಂದು ಒಂದು ಪೇಪರ್ ತೋರಿಸ್ತಾ ಇದ್ರು ನಮ್ಗೆ. ನಮ್ಮ ಯಾತ್ರೆ ಹತ್ರ ಹೋಗಿದ್ವಿ, ಯಾವುದೇ ಕಾರಣಕ್ಕೂ ನಾವು ಬೈಕ್ ಟ್ಯಾಕ್ಸಿ ತರಲ್ಲ ಅಂತೇಳಿ ನಮ್ಮ ಯಾತ್ರೆಯವರು ಒಂದು ಅಗ್ರಿಮೆಂಟ್ ಮಾಡ್ಕೊಟ್ಟಿದ್ದಾರೆ. ಬೈಕ್ ಟ್ಯಾಕ್ಸಿ ಅಂದ್ರೆ ಸರ್ಕಾರದ ಅಡಿಯಲ್ಲಿ ಬೈಕ್ ಟ್ಯಾಕ್ಸಿ ಇಲ್ಲ, ಸರ್ಕಾರ ಮಾಡೋದ್ಮೇಲೆ ಮಾಡೋದ್ರಲ್ಲಿ ಅರ್ಥ ಇದೆ. ಕಾನೂನಲ್ಲಿ ಇಲ್ಲದ ಬೈಕ್ ಟ್ಯಾಕ್ಸಿ ಬೇರೆ ಬೇರೆ ಕಂಪನಿಯವರು ಓಡಿಸ್ತಾ ಇದ್ದಾರೆ. ನಮ್ಮ ಯಾತ್ರೆಯವರು ನಾವು ಕರ್ನಾಟಕದ ಅಪ್ಲಿಕೇಶನ್, ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ಸರ್ಕಾರದ ವಿರುದ್ಧ ನಾವು ಯಾವುದೇ ಕಾನೂನು ಉಲ್ಲಂಘನೆ ಮಾಡೋದಿಲ್ಲ ಅಂತ ಹೇಳಿ ಡ್ರೈವರ್ಗೆ ಒಂದು ಪತ್ರ ಬರ್ಕೊಟ್ಟಿರ್ತಾರೆ. ಆವಾಗ ನಮಗೆ ಒಂದು ತೋರಿಸೋದು ಖುಷಿ ಆಯ್ತು. ಹೌದು, ಇಂಥ ಒಂದು ನಮ್ಮ ಯಾತ್ರೆ ಧೈರ್ಯವಾಗಿ ಹೇಳ್ತಾ ಇದೆ, ನಾವು ಬೈಕ್ ಟ್ಯಾಕ್ಸಿ ತರಲ್ಲ, ಕಾನೂನಲ್ಲಿ ಅವಕಾಶ ಇದ್ರೆ ಮಾತ್ರ ತರ್ತೀವಿ, ಕಾನೂನಲ್ಲಿ ಅವಕಾಶ ಇಲ್ಲದೆ ತರದೇ ಇಲ್ಲ ಅಂತೇಳಿ. ಅದಕ್ಕೆ ನಾವೆಲ್ಲ ಮಾತಾಡಿ ಸರ್ಕಾರ ಅಪ್ಲಿಕೇಶನ್ ತರೋ ಬದಲು ಇರೋ ಅಪ್ಲಿಕೇಶನ್ ನಮ್ಮ ಯಾತ್ರೆ ಬೇಕಾದ್ರೆ ಸರ್ಕಾರದ ಅಡಿಯಲ್ಲಿ ಬರ್ಲಿಕ್ಕೆ ನಮ್ಮ ಯಾತ್ರೆಯವರು ಸಹ ರೆಡಿ ಇದ್ದಾರೆ. ಅವರು ಸರ್ಕಾರದ ಏನ್ ಗೈಡ್ಲೈನ್ಸ್, ಮೊನ್ನೆ ಆಟೋ ಚಾಲಕರಿಗೆ ಬೆಂಗಳೂರಿನಲ್ಲಿ ಕಿಲೋಮೀಟರ್ಗೆ 18 ಮತ್ತೆ 2 ಕಿಲೋಮೀಟರ್ಗೆ 36 ರೂಪಾಯಿ ಮಿನಿಮಮ್ ಮಾಡ್ತು. ಮೊದಲು ನಾವು ಹೋಗಿ ಮನವಿ ಕೊಟ್ಟ ತಕ್ಷಣ ಬದಲಾವಣೆ ಮಾಡಿದ್ದು ನಮ್ಮ ಯಾತ್ರೆಯವರೇ. ಇವತ್ತವರೆಗೂ ಆ ದರದಲ್ಲಿ ಯಾವುದೇ ಒಂದು ಚಾಲಕರಿಗಾಗ್ಲಿ ಪ್ರಯಾಣಿಕರಾಗ್ಲಿ ಒಂದು ಯಾವುದೇ ರೀತಿ ಸಮಸ್ಯೆ ಬರ್ತಿಲ್ಲ. ನಮ್ಮ ಯಾತ್ರೆ ಅನ್ನೋದು ನಮ್ಮ ಕರ್ನಾಟಕ ಆ್ಯಪ್ ಆಗಿರೋದ್ರಿಂದ ನಮಗೆ ಭಾಳ ಹೆಮ್ಮೆ ಐತಿ. ಮತ್ತು ಚಾಲಕರಿಗೆ ಪ್ರಯಾಣಿಕರಿಗೆ ಭಾಳ ಅತ್ಯುನ್ನತದ ಒಂದು ಸಂಬಂಧ ಬೆಳೆಸಿದೆ. ಯಾಕಂದ್ರೆ ಅವರು ನಮ್ಮ ಹುಬ್ಬಳ್ಳಿ ನಗರದಾಗ, ಧಾರವಾಡ ಜಿಲ್ಲೆದಾಗ ಯಾರೋ ನಮ್ಮ ಇಲ್ಲಿಂದ ಬಂದಂಥ ಪ್ಯಾಸೆಂಜರ್ ನಮ್ಮ ಯಾತ್ರೆ ಬುಕ್ ಮಾಡಿದ ತಕ್ಷಣ ನಾವು ಅವ್ರಿಗೆ ರೀಚ್ ಆಗಿದ ಕೂಡಲೇ ಒಂದು ಅಣ್ಣ ತಮ್ಮಂದ್ರು ಅಕ್ಕ ತಂಗಿರಲಿ ಮಾತಾಡ್ಕೊಂತ ನಾವು ಪ್ರಯಾಣ ಬೆಳೆಸ್ತೀವಿ. ಆದ್ದರಿಂದ ಅವರು ಎಷ್ಟು ಖುಷಿ ಆಗೈತೆ ಅಂತಂದ್ರೆ, ಇಲ್ಲಿ ನಮ್ಮ ಯಾತ್ರೆ ಓಲಾ, ಊಬರ್ ಅನ್ನೋದು ಎಲ್ಲ ಒಂದು ಹೆಸರು, ನಮ್ಮ ಕರ್ನಾಟಕದ ಹೆಸರು ಇಲ್ಲಲ್ಲಿ. ನಮ್ಮ ಯಾತ್ರೆ ಅಂದರೆ ಒಂದು ಮನೆ ಮಗ ಆಗಿಬಿಟ್ಟಿದೆ. ಹಾಗಾಗಿ ನಮಗೆ ನಮ್ಮ ಯಾತ್ರೆನ ಬೆಳೆಸ್ಬೇಕಂತ ನಮಗೂ ಭಾಳ ಖುಷಿ ಐತಿ. ಅದಕ್ಕೆ ಸರ್ಕಾರನೂ ಬೆಂಬಲ ಕೊಡಬೇಕು. ಮತ್ತು ಇದು ಓಲಾ, ಊಬರು ಮತ್ತು ರ್ಯಾಪಿಡೋ ಏನು ಟೂ ವೀಲರ್ ಎಲ್ಲ ಮಾಡೋಂತಲ್ಲ, ಅದು ಸರಿ ಇಲ್ಲ. ಯಾಕಂದರೆ ಚಾಲಕರಿಗೆ ಭಾಳ ತೊಂದರೆ ಆಗಿದೆ. ಈಗ ಇದೊಂದು ಫ್ರೀ ಕಾನ್ಸೆಪ್ಟ್ ಅಲ್ಲಿ ಬಸ್ಸು ಚಾಲಕರಿದೆ ಆಧಾರ್ ಕಾರ್ಡ್ದ, ಹಂಗಾಗಿ ಬೇಡ ಅಂತೇಳಿ ನಾವು ಇದಕ್ಕೆ ಬೆಂಬಲ ಕೊಟ್ಟೇವೆ. ಇವರು ನಮ್ಮ ಯಾತ್ರೆದವರು ನಮ್ಗೆ ನಾವು ಹೇಳಿದ್ದ ಕ್ವಶನ್ ಮಾರ್ಕಿಗೆ ವಿರುದ್ಧ ಇಲ್ಲ. ಯಾಕಂದ್ರೆ ಅವರು ನಾಳೆ ಏನಾದ್ರು ನಮಗೇನೋ ಯೂಸ್ ಮಾಡ್ಕೊಂಡು ಮತ್ತೆ ಬೇರೆ ಮಾಡಿದ್ರೆ ಅದ್ರ ವಿರುದ್ಧ ನಾವು ನಿಲ್ತೇವೆ. ಎಲ್ಲ ಪತ್ರಿಕೆಗೆ ನಮಸ್ತೆ. ಮಂಗಳೂರಲ್ಲಿ ಕೂಡ ತುಂಬ ಸಮಸ್ಯೆ ಇದೆ. ಏಕೆಂತ ಹೇಳಿದರೆ ಮಂಗಳೂರಷ್ಟು ಕಮ್ಮಿ ಆನ್ಲೈನಲ್ಲಿ ಓಲೋ ಬರ್ಕೊಡೋಷ್ಟು ಯಾರು ಕೊಡ್ತಾ ಇಲ್ಲ, ಅಷ್ಟು ಕಮ್ಮಿ. ಯಾಕೆಂದರೆ ಪ್ಯಾಸೆಂಜರ್ ಹತ್ರ ಜಗಳ ಮಾಡಬೇಕಾಗತ್ತೆ. ಯಾಕೆಂದರೆ ನಾವು ಮೀಟರ್ ಹಾಕಿ ಹೋಗ್ತೇವೆ ಅಂತ ಹೇಳಿದ್ರು ಕೂಡ ಕೇಳಲ್ಲ.
ನಿಮಗೆ ಅದರಲ್ಲಿ ಫೇರ್ ಕೊಟ್ಟಿದ್ದಾರಲ್ಲ ಅದರಲ್ಲಿ ಹೋಗ್ಬೋದು ಅಂತ ಕೇಳ್ತಾರೆ. ಅವಾಗ ನಮ್ಗೆ ಏನು ಆಪ್ಷನ್ಸ್ ಇರಲ್ಲ. ನಾವು ಮೀಟರ್ ಫೇರ್ ಕೊಡಿ ಅಂತ ಕಂಪನಿ ಹತ್ರ ಕೇಳ್ಕೊಂಡ್ವಿ. ಆದರೂ ಕೂಡ ಅವ್ರು ಎಷ್ಟೇ ಆದರೂ ಮಂಗಳೂರು ಫೇರ್ RTO ಫೇರ್ ಕೊಡ್ತಾ ಇಲ್ಲ. ಇವಾಗ ಮಂಗಳೂರಲ್ಲಿ ಮಿನಿಮಮ್ 1.5 ಕಿಲೋಮೀಟ್ರಿಗೆ 35 ರೂಪಾಯಿ ಇದೆ, ಪರ್ ಕಿಲೋಮೀಟ್ರಿಗೆ 20 ರೂಪಾಯಿ RTO ಫೇರ್ ಕೊಡ್ತಾ ಇದ್ದಾರೆ. ಅದನ್ನು ಕೂಡ ಆ ರೇಟ್ ಕೂಡ ಕೊಡ್ತಾ ಇಲ್ಲ. ಏರ್ಪೋರ್ಟ್ ಕೂಡ ಇವಾಗ ನಾವು ಏರ್ಪೋರ್ಟಿಗೆ ಹೋದ್ರು ಕೂಡ 100 ರೂಪಾಯಿ ಟೋಲ್ ಚಾರ್ಜ್ ತೆಗಿದೆ ಏರ್ಪೋರ್ಟಲ್ಲಿ. ನಾವು ಅದು 100 ರೂಪಾಯಿ ನಮ್ಮ ಕೈಯಿಂದಲೇ ಕೊಡಬೇಕಾಗುತ್ತೆ, ನಾವು ಅಡ್ಜಸ್ಟ್ಮೆಂಟ್ ಮಾಡಿ ಕೊಡಬೇಕಾಗುತ್ತೆ. ಅದಕ್ಕಾಗಿ ಇವಾಗ ಮಂಗಳೂರಿಗೆ ಇವಾಗ ಎಲ್ಲರಿಗೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಮಾಡ್ತಿರೋದು ನಮ್ಮ ಯಾತ್ರಿ. ಯಾಕೆಂದರೆ ನಾವು ಕೂಡ ಇರ್ತೇವೆ RTO ಫೇರ್ ಕೊಡ್ತಾ ಇದ್ದೇವೆ, ಕರೆಕ್ಟಾಗಿ RTO ಫೇರ್ ಕೊಡ್ತಾ ಇದ್ದೇವೆ. ನಾವು ಎಲ್ಲರಂತ ಹೇಳ್ತಾ ಇದ್ದೇವೆ, ಯಾಕೆಂದರೆ ನಾವು ಇನ್ನೊಬ್ಬರ ಹತ್ರ ಹೇಳ್ಬೇಕಂತ ಇಲ್ಲ. RTO ಫೇರ್ ನೀವು ನಮ್ಮ ಯಾತ್ರಿ ಬುಕ್ ಮಾಡಿ ಅದರಲ್ಲಿ ಗೊತ್ತಾಗುತ್ತೆ. ಯಾಕೆಂದರೆ ನಾವು ಇಲ್ಲಾಂದರೆ ಕೆಲವರು ಒಬ್ಬೊಬ್ಬರು ಡ್ರೈವರು ಒಂದೊಂದು ಥರ ಇರ್ತಾರೆ. ಕೆಲವರು ಬೈಕ್ ಬಂದಂಗೆ ರೇಟ್ ಹೇಳಿ ಹೋಗ್ತಾರೆ, ಯಾವ ರೀತಿ ಹೋಗ್ತಾರೆ. ಆ ರೀತಿ ನಮ್ಮ ಯಾತ್ರೆ ಅಂದರೆ ಒಂದು ಎಲ್ರಿಗೂ ಒಂದು ಭರವಸೆ. ನಿನ್ನೆ ಒಂದು ಇನ್ಸಿಡೆಂಟ್ ಆಯಿತು. ಯಾಕೆಂದರೆ ಡಿಸಬಿಲಿಟಿ, ಕಾಲು ಸರಿ ಇಲ್ಲ. ಸೊ ಅವರು ಬುಕ್ ಮಾಡಿದ ತಕ್ಷಣವೇ ಹೋದ್ರು, ಒಬ್ಬ ಪ್ಯಾಸೆಂಜರ್ ಡ್ರೈವರ್ ಹೋದ್ರು. ಆವಾಗ ಅವ್ರು ಹೇಳಿದರು, ನಮಗೆ ನಮ್ಮ ಯಾತ್ರಿ ಬಂದಿದ್ದರಿಂದ ನಮಗೆ ತುಂಬ ಹೆಲ್ಪ್ಫುಲ್ ಆಯಿತು. ಇಲ್ಲಾಂದರೆ ಓಲಾ ಉಬರ್ ರ್ಯಾಪಿಡೋ ಇನ್ನೊಂದು ಥರ ಬರೋದಿದ್ರೆ ಯಾರು ಬರೋದಿಲ್ಲ, ಬುಕ್ ಮಾಡಿದರೆ ಬರೋದಿಲ್ಲ, ಡ್ರೈವರಲ್ಲಿ ಹೋಗುದು. ಯಾಕೆಂದರೆ RTO ಚಾರ್ಜ್ ಕೊಡ್ತಾ ಇಲ್ಲ. ಡ್ರೈವರ್ ಏಕೆ ಹೋಗ್ತಾರೆ? ಡ್ರೈವರಿಗೆ ನಮಗೆ RTO ಚಾರ್ಜ್ ಸಿಗ್ತಾ ಇಲ್ಲ, ನಾವು ಏಕೆ ಹೋಗ್ಬೇಕು ಅಂತ ಕೇಳ್ತಾರೆ. ಯಾಕೆಂದರೆ ಮಂಗಳೂರಲ್ಲಿ ಇವಾಗಲೇ ಒಂದು 4,000 ಆಟೋ ಇದು ಎಲೆಕ್ಟ್ರಿಕ್ ಆಟೋ ಜಾಸ್ತಿನೇ ಆಗಿದೆ. ಸೊ ಹಾಗಾಗಿ ಬಾಡಿಗೆ ಕೂಡ ಕಮ್ಮಿ ಆಗಿದೆ, RTO ಫೇರು ಸಿಗ್ತಾ ಇಲ್ಲ. ಅದಕ್ಕಾಗಿ ಇವಾಗ ಬೈಕ್ ಟ್ಯಾಕ್ಸಿ, ರ್ಯಾಪಿಡೋದವನು ಬೈಕ್ ಟ್ಯಾಕ್ಸಿ ಇವಾಗ ಮಂಗಳೂರಲ್ಲಿ ಎಲ್ಲ ಸ್ಟೂಡೆಂಟ್ಗಳು, ಇವಾಗ ಬರುವಂಥ ಸ್ಟೂಡೆಂಟ್ಗಳು ಕೂಡ ಬೈಕ್ ಟ್ಯಾಕ್ಸಿ ಲಾಗಿನ್ ಮಾಡಿ ಸಾಯಂಕಾಲ ಹೊತ್ತು ದುಡಿತಾರೆ. ನಾವು ಕೇಳಿದರೆ ಮ್ಯಾನೇಜರ್ ಹತ್ರ ಮಾತಾಡಿದರೆ ಅದು ನಮ್ಗೆ ಪರ್ಮಿಷನ್ ಇದೆ ಅಂತ ಮ್ಯಾನೇಜರ್ ನಮ್ಮ ಹತ್ರ ಬಾಯ್ ಮಾತಾಡ್ತಾರೆ. ಅದಕ್ಕೆ ನಮ್ಗೆ ಏನು ಆಪ್ಷನ್, ನಾವು ಎಷ್ಟು ಕೂಡ ಅಲ್ಲಿ ಅಧಿಕಾರಿಗಳು ತಿಳಿಸಿದ್ರು ಕೂಡ ಏನು ಪ್ರಯೋಜನ ಆಗಲಿಲ್ಲ. ಸೊ ಅದಕ್ಕಾಗಿ ನಾವು ಅದನ್ನು ಅವಾಯ್ಡ್ ಮಾಡಿ ಇವಾಗ ಮಂಗಳೂರು ಡ್ರೈವರ್ ಎಲ್ಲ ಡ್ರೈವರ್ಗಳು ಕೂಡ ಇವಾಗ ನಮ್ಮ ಯಾತ್ರೆಯನ್ನೇ ಸ್ವಲ್ಪ ಬೆಂಬಲಿಸೋಣ ಅಂತ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಅದಕ್ಕೆ ಇಲ್ಲಿ ನಾನು ಹೇಳಿದ್ರೆ ನಮ್ಮ ಯಾತ್ರೆಯನ್ನು ನಾವು ಇನ್ನು ಬೆಳೆಸಬೇಕು ಅಂತ ನಾನು ಕೇಳ್ತೇನೆ. ನನ್ನ ಕಡೆಯಿಂದ ಮಂಗಳೂರು ಕಡೆ ಎಲ್ಲ ಚಾಲಕರ ಪರವಾಗಿ ನಾನು ಕೇಳಿಕೊಳ್ತಾ ಇದ್ದೀನಿ. ಧನ್ಯವಾದ.